ಸೂಪರ್ ಪ್ರೈಮೇಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀವಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ವಿದೇಶಗಳಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಟಾಪ್ 18ನಲ್ಲಿ ನಿಮಗೆ ತೋರಿಸ್ತೀವಿ. 270 ಜನರನ್ನು ಬಲಿ ಪಡೆದ ಅಹಮದಾಬಾದ್ ವಿಮಾನ ದುರಂತಕ್ಕೆ ವಿಶ್ವದ ನಾಯಕರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ನ ಕಿಂಗ್ ಚಾರ್ಲ್ಸ್ III, ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಆಲ್ಬನೀಸ್, ಸಿಂಗಾಪುರದ ಪ್ರಧಾನಮಂತ್ರಿ ಲ್ಯಾವ್ನರ್ಸ್ ವಾಂಗ್ ಸೇರಿದಂತೆ ವಿಶ್ವದ ಹಲವು ಗಣ್ಯರು ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಭಾರತಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡುವುದಕ್ಕೆ ಸಿದ್ಧ ಅಂತ ವಿಶ್ವ ನಾಯಕರು ಹೇಳಿದ್ದಾರೆ. ಇನ್ನು ಆಸ್ಟ್ರೇಲಿಯಾ ಹಾಗೂ ಸೌತ್ ಆಫ್ರಿಕಾ ತಂಡಗಳ ಆಟಗಾರರು ವಿಶ್ವ ಟೆಸ್ಟ್ ಕ್ರಿಕೆಟ್ನ ಫೈನಲ್ ಪಂದ್ಯದಲ್ಲಿ ಇವತ್ತು ಕಪ್ಪು ಪಟ್ಟಿ ಧರಿಸಿ ಮಡಿದವರಿಗೆ ಸಂತಾಪ ಸೂಚಿಸಿದರು. ವಿಮಾನ ದುರಂತದಲ್ಲಿ ಸಾವಿಗೀಡಾದ ಕೇರಳದ ನರ್ಸ್ ರಂಜಿತಾ ಬಗ್ಗೆ ಅಸಭ್ಯ ಪೋಸ್ಟ್ ಮಾಡಿದ್ದ ಕೇರಳದ ಸರ್ಕಾರಿ ಅಧಿಕಾರಿಯನ್ನು ಅಮಾನತು ಮಾಡಲಾಗಿದೆ. ವೆಳ್ಳರಿಕುಂಡ್ ತಾಲೂಕು ಕಚೇರಿಯ ಕಿರಿಯ ಅಧೀಕ್ಷಕ ಎ ಪವಿತ್ರನ್ ರಂಜಿತಾ ಅವರ ಜಾತಿಯನ್ನು ನಿಂದಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರು. ಅಹಮದಾಬಾದ್ ದುರಂತದ ಸ್ಥಳಕ್ಕೆ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ಕೊಟ್ಟಿದ್ದರು. ದುರಂತದ ಬಗ್ಗೆ ಪರಿಶೀಲನೆ ನಡೆಸಿದ ನಂತರ ಇಂತಹ ಅಪಘಾತಗಳನ್ನು ತಡೆಯುವುದಕ್ಕೆ ಸಾಧ್ಯ ಇಲ್ಲ ಅಂದಿದ್ರು. ಇದು ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಕೇಂದ್ರ ಗೃಹ ಸಚಿವರು ನೀಡಬೇಕಾದ ಹೇಳಿಕೆ ಇದೊಂದು ಸಂವೇದನಾಶೀಲತೆ ಇಲ್ಲದ ಹೇಳಿಕೆ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಕಿಡಿಕಾರಿದರು. ಅಪಘಾತಗಳನ್ನು ತಡೆಯಲು ಸಾಧ್ಯವಾಗದಿದ್ದರೆ ಸಚಿವಾಲಯಗಳು ಏಕೆ ಬೇಕು ಅಂತ ಪವನ್ ಖೇರಾ ಪ್ರಶ್ನಿಸಿದ್ದಾರೆ. ಅಹಮದಾಬಾದ್ ವಿಮಾನ ದುರಂತಕ್ಕೆ ರಿಲಯನ್ಸ್ ಇಂಡಸ್ಟ್ರೀಸ್ ಪರವಾಗಿ ರಿಲಯನ್ಸ್ ಮುಖ್ಯಸ್ಥರಾಗಿರುವಂತಹ ಮುಖೇಶ್ ಅಂಬಾನಿಯವರು ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ದುಃಖ ಭರಿಸುವಂತಹ ಶಕ್ತಿ ನೀಡಲಿ, ಗಾಯಾಳುಗಳಿಗೆ ಬೇಗ ಗುಣಮುಖರಾಗುವಂತಾಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಅಲ್ಲದೆ ರಕ್ಷಣಾ ಕಾರ್ಯಕ್ಕೆ ಅಗತ್ಯ ನೆರವು ನೀಡುವುದಾಗಿಯೂ ಮುಖೇಶ್ ಅಂಬಾನಿ ಭರವಸೆ ನೀಡಿದ್ದಾರೆ. ವಿಮಾನ ದುರಂತದಲ್ಲಿ ಮೃತಪಟ್ಟ 270 ಜನರಿಗೆ ಹಾವೇರಿಯಲ್ಲಿ ಶಾಲಾ ಮಕ್ಕಳು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಶಾಲೆಯಲ್ಲಿ ಮೇಣದ ಬತ್ತಿ ಹಿಡಿದು ಮಕ್ಕಳು, ಶಿಕ್ಷಕರು ಶ್ರದ್ಧಾಂಜಲಿ ಸಲ್ಲಿಸಿದರು. ಇತ್ತ ಹರಿಯಾಣದ ಹರಿದ್ವಾರದ ಗಂಗಾ ಘಾಟ್ನಲ್ಲಿ ನದಿಗೆ ಹೂಗಳನ್ನು ಬಿಟ್ಟು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಾರ್ವಜನಿಕರು ಸಂತಾಪ ಸೂಚಿಸಿದರು. ಇವತ್ತು ಏರ್ ಇಂಡಿಯಾ ಸಂಸ್ಥೆಯ ವಿಮಾನಕ್ಕೆ ಬಾಂಬ್ ಬೆದರಿಕೆಯನ್ನು ಹಾಕಲಾಗಿದೆ. 156 ಜನರನ್ನು ಹೊತ್ತು ಥಾಯ್ಲೆಂಡ್ನಿಂದ ದೆಹಲಿಗೆ ಬರ್ತಾ ಇದ್ದ AI379 ವಿಮಾನಕ್ಕೆ ಬಾಂಬ್ ಬೆದರಿಕೆಯ ಸಂದೇಶ ಬಂದಿದೆ. ತಕ್ಷಣವೇ ದಕ್ಷಿಣ ಥಾಯ್ ದ್ವೀಪದಲ್ಲಿ ಏರ್ ಇಂಡಿಯಾ ವಿಮಾನ ತುರ್ತು ಭೂಸ್ಪರ್ಶ ಮಾಡಲಾಯಿತು. ಹುಸಿ ಬೆದರಿಕೆ ಅನ್ನುವಂಥದ್ದು ಗೊತ್ತಾದ ಮೇಲೆ ಮತ್ತೆ ವಿಮಾನ ದೆಹಲಿಗೆ ಬಂದಿಳಿದಿದೆ. ಇರಾನ್ ಅಣ್ವಸ್ತ್ರ ಕೇಂದ್ರಗಳನ್ನು ಗುರಿಯಾಗಿಸಿ ಇಸ್ರೇಲ್ ಸೇನೆ ವೈಮಾನಿಕ ದಾಳಿ ಮಾಡಿದೆ. ದಾಳಿಯಲ್ಲಿ ಇರಾನ್ ಸೇನಾ ಮುಖ್ಯಸ್ಥ ಮೊಹಮ್ಮದ್ ಬಘೀರ್ ಮತ್ತು ಪ್ಯಾರಾಮಿಲಿಟರಿ ಗಾರ್ಡ್ ಮುಖ್ಯಸ್ಥ ಜನರಲ್ ಹೊಸೈನ್ ಹತರಾಗಿದ್ದಾರೆ. 78 ನಾಗರಿಕರು ಮೃತಪಟ್ಟಿದ್ದು 106 ಜನರು ಗಾಯಗೊಂಡಿದ್ದಾರೆ. ಮಧ್ಯಪ್ರಾಚ್ಯ ಶೀಘ್ರದಲ್ಲೇ ಅಪಾಯಕಾರಿ ತಾಣವಾಗಿ ಬದಲಾಗಲಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದರು. ಹೇಳಿಕೆ ಕೊಟ್ಟ 24 ಗಂಟೆಗಳಲ್ಲೇನೆ ಇರಾನ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದೆ. ಆದರೆ ಈ ದಾಳಿಯಲ್ಲಿ ತನ್ನ ಯಾವುದೇ ಕೈವಾಡ ಇಲ್ಲ ಅಂತ ಅಮೆರಿಕ ಹೇಳಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಕರೆ ಮಾಡಿ ಶಾಂತಿ ಕಾಯ್ದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಇವತ್ತು ದೆಹಲಿಯಲ್ಲಿ ನಡೆದ 16ನೇ ಹಣಕಾಸು ಆಯೋಗದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಕೇಂದ್ರದಿಂದ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಮತ್ತು ಹಣಕಾಸು ವರ್ಗಾವಣೆ ಬಗ್ಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದರು. ಕೇಂದ್ರಕ್ಕೆ ರಾಜ್ಯ ₹1 ಕೊಟ್ಟರೆ ಕೇವಲ 15 ಪೈಸೆ ಮಾತ್ರ ವಾಪಸ್ ಸಿಗ್ತಾ ಇದೆ. ತೆರಿಗೆ ಪಾಲು ಇಳಿಸಿರುವುದರಿಂದಾಗಿ 80,000 ಕೋಟಿ ರೂಪಾಯಿಯಷ್ಟು ನಷ್ಟವನ್ನು ಕರ್ನಾಟಕ ಅನುಭವಿಸಿದೆ. ಕೇಂದ್ರ ಹಾಗೂ ರಾಜ್ಯಗಳ ಹಂಚಿಕೆ ಪ್ರಮಾಣ 50% ಹೆಚ್ಚಿಸಬೇಕು ಮತ್ತು ರಾಜ್ಯಗಳ GDP ಆಧರಿಸಿ ಅನುದಾನ ಹಂಚಿಕೆ ಆಗಬೇಕು ಅಂತ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಮತ್ತೆ ಜೈಲು ಸೇರಿದ್ದಾರೆ. ಕಳೆದ ವಾರ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿತ್ತು. ಜೈಲಿಗೆ ಶಿಫ್ಟ್ ಮಾಡುವ ವೇಳೆ ಕೋರ್ಟ್ ಮುಂಭಾಗದಲ್ಲಿ ವಿನಯ್ ಕುಲಕರ್ಣಿಯವರ ಬೆಂಬಲಿಗರು ಕಣ್ಣೀರು ಹಾಕಿದರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಕೇಸ್ ತನಿಖೆ ಚುರುಕಾಗಿದೆ. ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಜಗದೀಶ್ ಡಿಎನ್ಎ, ಕೆಎಫ್ಸಿಎ ಮತ್ತು ಆರ್ಸಿಬಿಯ ಹಿರಿಯ ಅಧಿಕಾರಿಗಳನ್ನ ವಿಚಾರಣೆ ನಡೆಸಿದರು. ಕೆಎಫ್ಸಿಎ ಅಧ್ಯಕ್ಷ ರಘುರಾಮ್ ಭಟ್, ಆರ್ಸಿಬಿ ತಂಡದ ಉಪಾಧ್ಯಕ್ಷ ಮತ್ತು ಮುಖ್ಯಸ್ಥ ರಾಜೇಶ್ ಮೆನನ್ ಅವರನ್ನ ವಿಚಾರಣೆ ಮಾಡಿ ಜಿಲ್ಲಾಧಿಕಾರಿ ಜಗದೀಶ್ ಅವರು ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಸಿಐಡಿ ತನಿಖೆ ಹಿನ್ನೆಲೆಯಲ್ಲಿ ಪೊಲೀಸ್ ಕಮಿಷನರ್ ಆಗಿದ್ದಂತಹ ಬಿ ದಯಾನಂದ್ ಅವರು ವಿಚಾರಣೆಗೆ ಗೈರುಹಾಜರಾಗಿದ್ದರು. ಹೊಸ ಜಾತಿ ಗಣತಿಗೆ ಸರ್ಕಾರ ಆದೇಶ ಮಾಡಿದ್ದು ಇವತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಒಕ್ಕಲಿಗ ಮೀಸಲಾತಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಭೇಟಿಯಾದರು.
ಒಕ್ಕಲಿಗ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಶ್ರೀಕಂಠಯ್ಯ ಮಾತನಾಡಿ, ಮರು ಜಾತಿಗಣತಿ ಸರ್ವೆಯಿಂದ ಕೇವಲ ಒಕ್ಕಲಿಗರಷ್ಟೇ ಅಲ್ಲ, ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಸಿಗಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನಿಷೇಧಿಸಿದ್ದ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡಲು ಹೈಕೋರ್ಟ್ನ ವಿಭಾಗೀಯ ಪೀಠ ನಿರಾಕರಿಸಿದೆ. ಜೂನ್ 16ರಿಂದ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳು ಸಂಪೂರ್ಣವಾಗಿ ಸ್ಥಗಿತಗೊಳ್ಳಲಿವೆ. 179 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ಗೆ ಭಾರತ ಮೂಲದ ಶ್ರೀನಿವಾಸ್ ಮುಕ್ಕಾಮಲ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಕಿವಿ ಗಂಟಲು ತಜ್ಞರಾಗಿರುವ ಶ್ರೀನಿವಾಸ್ ಮುಕ್ಕಾಮಲ ಶಿಕಾಗೋದಲ್ಲಿ ನಡೆದ ಸಮಾರಂಭದಲ್ಲಿ 180ನೇ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ಕರಾವಳಿ ಕೋಮು ಸಂಘರ್ಷ ನಿಗ್ರಹ ವಿಶೇಷ ಕಾರ್ಯಪಡೆ ಕಚೇರಿಯನ್ನ ಮಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟಿಸಿದರು. ನಕ್ಸಲ್ ವಿರೋಧಿ ಘಟಕಗಳಿಂದ ಸಿಬ್ಬಂದಿಯನ್ನ ಎಸ್ಎಎಫ್ ರಚಿಸಲು ಮರು ನಿಯೋಜನೆ ಮಾಡಲಾಗಿದೆ. ಅಗತ್ಯವಿದ್ದರೆ ಉಡುಪಿ ಮತ್ತು ಶಿವಮೊಗ್ಗದಂತಹ ಸೂಕ್ಷ್ಮ ಜಿಲ್ಲೆಗಳಿಗೂ ಕೂಡ ವಿಶೇಷ ಕಾರ್ಯಪಡೆಗಳನ್ನು ವಿಸ್ತರಿಸ್ತೀವಿ ಅಂತ ಪರಮೇಶ್ವರ್ ಇದೇ ಸಂದರ್ಭದಲ್ಲಿ ಹೇಳಿದರು. ಮಹಾರಾಷ್ಟ್ರದ ಪ್ರಸಿದ್ಧ ಶನಿ ಶಿಂಗ್ನಾಪುರ ದೇವಸ್ಥಾನದಲ್ಲಿ 114 ಮುಸ್ಲಿಂ ಉದ್ಯೋಗಿಗಳನ್ನು ವಜಾ ಮಾಡಲಾಗಿದೆ. ಅಶಿಸ್ತು ಮತ್ತು ಅಕ್ರಮಗಳ ಆಧಾರದ ಮೇಲೆ 167 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದಿದ್ದೇವೆ, ಧರ್ಮ ನೋಡಿ ಯಾರನ್ನೂ ಕೂಡ ಕೆಲಸದಿಂದ ವಜಾ ಮಾಡಿಲ್ಲ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಏರ್ ಇಂಡಿಯಾ ವಿಮಾನ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 270ಕ್ಕೆ ಏರಿಕೆಯಾಗಿದೆ. ವಿಮಾನ ಅಪ್ಪಳಿಸಿದ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿಗಳು, ವಿಮಾನ ಸ್ಫೋಟದಿಂದ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥವರು ಸೇರಿ 270 ಜನ ಅಸುನೀಗಿದ್ದಾರೆ. ಮೃತಪಟ್ಟ ಒಬ್ಬೊಬ್ಬರ ಕುಟುಂಬದ ಮನಕಲುವ ಕಥೆಗಳು ಕ್ಷಣ ಕ್ಷಣಕ್ಕೂ ಕೂಡ ಹೊರಗೆ ಬರ್ತಾ ಇದ್ದಾವೆ. ಒಂದೊಂದು ಕುಟುಂಬದ ಒಂದೊಂದು ಹೃದಯ ವಿದ್ರಾವಕ ಕಥೆಗಳನ್ನು ನಿಮಗೆ ತೋರಿಸ್ತೀನಿ. ಸಪ್ತ ಸಾಗರದಾಚೆ ಇದ್ದ ಗಂಡನನ್ನ ಭೇಟಿ ಮಾಡಬೇಕು ಅಂತ ಹೊರಟಿದ್ದ ಹೆಂಡತಿ, ಕನಸಿನ ಮನೆ ಕಟ್ಟಬೇಕು, ಮಕ್ಕಳ ಜೊತೆ ಚಂದದ ಬದುಕು ನಡೆಸಬೇಕು ಅಂತ ಕನಸು ಕಟ್ಕೊಂಡಿದ್ದ ಅಮ್ಮ, ಪತ್ನಿಯ ಅಸ್ಥಿ ವಿಸರ್ಜನೆ ಮಾಡೋಕೆ ಬಂದಿದ್ದ ಗಂಡ, ಹುಟ್ಟೂರು ಬಿಟ್ಟು ಲಂಡನ್ನಲ್ಲೇ ಸೆಟಲ್ ಆಗ್ಬೇಕು ಅಂತ ಹೊರಟಿದ್ದ ಕುಟುಂಬ, ಅಜ್ಜಿಯ ಬರ್ತ್ಡೇಯನ್ನ ಆಚರಿಸಿ ವಾಪಸ್ ಲಂಡನ್ಗೆ ವಿಮಾನ ಹತ್ತಿದ ಮೊಮ್ಮಕ್ಕಳು, ಇವರೆಲ್ಲರ ಮಧ್ಯೆ ನೂರಾರು ಕನಸು ಇಟ್ಕೊಂಡು ಗಗನ ಸಖಿಯಾದವರು, ಎಕ್ಸ್ಪರ್ಟ್ ಪೈಲಟ್ಗಳು ಅಂತ ಹೆಸರು ಗಳಿಸಿದವರು, ಮೆಡಿಕಲ್ ಓದಿ ಡಾಕ್ಟರ್ ಆಗ್ಬೇಕು, ದೇಶ ಸೇವೆ ಮಾಡಬೇಕು ಅನ್ಕೊಂಡಿದ್ದ ವಿದ್ಯಾರ್ಥಿಗಳು, ಅಮ್ಮನಿಗೆ ಊಟ ಕೊಡಕ್ ಹೋದ ಮಗ, ಒಬ್ಬರ ಇಬ್ಬರ ಎಲ್ಲರ ಮೇಲೂ ವಿಧಿ ಅಟ್ಟಹಾಸ ಮೆರೆದಿದೆ. ಯಮರಾಜನ ಜೊತೆ ಸೇರ್ಕೊಂಡು ಹೊಂಚು ಹಾಕಿದ ವಿಧಿ 270 ಜನರನ್ನ ಬಲಿ ಪಡ್ಕೊಂಡಿದೆ. ಎಲ್ಲರ ಬದುಕಲ್ಲೂ ಆ ಭಗವಂತ ಚೆಲ್ಲಾಟವಾಡಿದ್ದಾನೆ. ಒಂದೇ ಒಂದು ನಿಮಿಷದಲ್ಲಿ 265 ಮಂದಿಯನ್ನ ತನ್ನೂರಿಗೆ ಕರ್ಕೊಂಡು ಹೋಗಿದ್ದಾನೆ. ಮೃತಪಟ್ಟ 270 ಮಂದಿ, ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕಥೆಗಳು ಈಗ ಅನಾವರಣವಾಗ್ತಿದೆ. ಡಾಕ್ಟರ್ ಕುಟುಂಬವೇ ಸರ್ವನಾಶ. ಇದು ಲಾಸ್ಟ್ ಸೆಲ್ಫಿ. ಇದೇ ಇವರ ಕೊನೆಯ ನಗು. 3 ಮುದ್ದಾದ ಮಕ್ಕಳ ಜೊತೆ ಪತ್ನಿ, ಜೊತೆಗೆ ದುರಂತಕ್ಕೂ 1 ನಿಮಿಷದ ಮೊದಲು ತೆಗೆದ ಸೆಲ್ಫಿಯಲ್ಲಿದ್ದ ಈ ನಗು ಮರುಕ್ಷಣವೇ ಸಾವಿನ ಮನೆ ಸೇರಿಬಿಟ್ಟಿದೆ. ಲಂಡನ್ನಲ್ಲಿ ಬದುಕು ಕಟ್ಕೊಳ್ಬೇಕು ಅಂತ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೊರಟವರು ಪ್ರತೀಕ್ ಜೋಶಿ ಇಡೀ ಕುಟುಂಬದ ಜೊತೆ ಒಂದೇ ಒಂದು ನಿಮಿಷದಲ್ಲಿ ಸುಟ್ಟು ಬೂದಿಯಾಗಿ ಹೋದ್ರು. ಅಕ್ಕಪಕ್ಕದ ಸೀಟ್ನಲ್ಲೇ ಕೂತ ಗಂಡ ಹೆಂಡತಿ 3 ಮುದ್ದಾದ ಮಕ್ಕಳು ಕೂತಲ್ಲೇ ಸುಟ್ಟು ಕರಕಲಾಗಿದ್ರು. ಯಾರ್ಯಾರು ಅನ್ನೋದು ಗೊತ್ತಾಗದಂತೆ ಬೂದಿಯಾಗಿದ್ದಾರೆ. ಪ್ರತೀಕ್ ಜೋಶಿ ರಾಜಸ್ಥಾನ ಮೂಲದವರು. 6 ವರ್ಷಗಳಿಂದ ಲಂಡನ್ನಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ರು. ಪತ್ನಿ ಕೂಡ ಡಾಕ್ಟರ್. ಹೆಂಡತಿ ಹಾಗೂ 3 ಮಕ್ಕಳು ರಾಜಸ್ಥಾನದಲ್ಲಿದ್ರೆ ಪ್ರತೀಕ್ ಲಂಡನ್ನಲ್ಲಿದ್ರು. ಎಲ್ಲರೂ ಲಂಡನ್ನಲ್ಲೇ ಸೆಟಲ್ ಆಗೋಕೆ ನಿರ್ಧರಿಸಿ 2 ದಿನದ ಹಿಂದೆಯಷ್ಟೇ ಪ್ರತೀಕ್ ಪತ್ನಿ ಕೋವಿ ವ್ಯಾಸ್ ಕೆಲಸಕ್ಕೆ ರಿಸೈನ್ ಮಾಡಿದ್ರು. ನಿನ್ನೆ 3 ಮುದ್ದಾದ ಮಕ್ಕಳ ಜೊತೆ ವಿಮಾನ ಹತ್ತಿದವರು ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ.
ಪ್ರತೀಕ್ಗೂ ಬೆಳಗಾವಿಗೂ ನಂಟು. ಡಾಕ್ಟರ್ ಪ್ರತೀಕ್ ಜೋಶಿ ಓದಿದ್ದೆಲ್ಲ ಬೆಳಗಾವಿಯಲ್ಲಿ. KLE ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದ ಪ್ರತೀಕ್ 2000ರಿಂದ 2005ನೇ ಬ್ಯಾಚ್ನಲ್ಲಿ MBBS ವ್ಯಾಸಂಗ ಮಾಡಿದ್ರು. ಓದಿನಲ್ಲಿ ಸಿಕ್ಕಾಪಟ್ಟೆ ಮುಂದಿದ್ದ ಪ್ರತೀಕ್ ಶಿಕ್ಷಕರ ಪಾಲಿನ ನೆಚ್ಚಿನ ವಿದ್ಯಾರ್ಥಿಯಾಗಿದ್ರು. ಗೆಳೆಯರಿಗೂ ಬೆಸ್ಟ್ ಫ್ರೆಂಡ್ ಆಗಿದ್ರು. ಸೆಪ್ಟೆಂಬರ್ನಲ್ಲಿ ಪ್ರತೀಕ್ ಓದಿದ್ದ ಬ್ಯಾಚ್ನ ಬೆಳ್ಳಿ ಮಹೋತ್ಸವ ನಿಗದಿಯಾಗಿತ್ತಂತೆ. ಹೀಗಾಗಿ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡಿದ್ರಂತೆ. ಪ್ರತೀಕ್ ಕೂಡ ಬರೋ ಬಗ್ಗೆ ಮಾಹಿತಿ ನೀಡಿದ್ರಂತೆ. ಅಷ್ಟರಲ್ಲಾಗಲೇ ಈ ದುರಂತ ನಡೆದಿದೆ ಅಂತ ಸ್ನೇಹಿತರು, ಶಿಕ್ಷಕರು ಭಾವುಕರಾದ್ರು. ಆ ದುರ್ಘಟನೆಯಲ್ಲಿ ಪೂರಾ ಕುಟುಂಬವೇ ನಾಶ ಆಯಿತು. ಇದನ್ನ ಕೇಳಿ ಬಹಳ ದುಃಖ ಆಯಿತು. ಎಲ್ಲರಿಗೂ ಸಹಾಯ ಮಾಡೋದು, ಹೆಲ್ಪ್ ಮಾಡೋದು, ಯಾಕಂದ್ರೆ ನಮ್ಮ ಮೆಡಿಕಲ್ನಲ್ಲಿ ಬಹಳ ಡಿಸ್ಕಷನ್ ಅದು ಆಗ್ತಿರ್ತೈತಿ. ಸೊ ಆ ಥರ ಬಹಳ ಒಳ್ಳೆ ಹುಡುಗಿದ್ದು ನಾವು. ಮೆಸೇಜ್ ಮಾಡೋದು, ಡೇಟ್ ಫಿಕ್ಸ್ ಮಾಡೋದು ಮಾಡ್ತಾ ಇದ್ದೀವಿ. ಅವನಿಗೂ ಮೆಸೇಜ್ ಮಾಡಿದ್ವಿ. ಅವನು ನೋಡ್ತೀನಿ, ದಿವಾಳಿ ಹತ್ರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಾ ಇದ್ದ. ನಿನ್ನೆಯಿಂದ ಅದು ಫೋಟೋಸ್ ನೋಡಿ ಇನ್ನೂ ಜಾಸ್ತಿ ಸ್ಯಾಡ್ ಅನ್ನಿಸ್ತಾ ಇದೆ. ಇಟ್ ವಾಸ್ ವೆರಿ ಹಾರ್ಟ್ ಟಚಿಂಗ್. ಹೌದು ಹಿಂಗಾಗಬಾರ್ದಿತ್ತು. ಪೈಲಟ್ ಕ್ಲೇವ್ ಕುಂದರ್ ದುರ್ಮರಣ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮಂಗಳೂರು ಮೂಲದ ಪೈಲಟ್ ಕೂಡ ಸಾವನ್ನಪ್ಪಿದ್ದಾರೆ. ವಿಮಾನದಲ್ಲಿ ಇದ್ದಿದ್ದು ಒಟ್ಟು 242 ಮಂದಿ. ಇದರಲ್ಲಿ 10 ವಿಮಾನ ಸಿಬ್ಬಂದಿ ಹಾಗೂ 2 ಪೈಲಟ್ಗಳು. ಅದರಲ್ಲಿ ಒಬ್ಬರು ಈ ಕ್ಲೇವ್ ಕುಂದರ್. ಸುಮಾರು 1100 ಗಂಟೆಗಳ ಕಾಲ ವಿಮಾನ ಹಾರಾಟ ನಡೆಸಿದ ಅನುಭವ ಹೊಂದಿದ್ದ ಕುಂದರ್ ಜೊತೆಗೆ 8200 ಗಂಟೆಗಳ ಕಾಲ ಹಾರಾಟ ನಡೆಸಿದ ಅನುಭವಿ ಕ್ಯಾಪ್ಟನ್ ಸುಮಿತ್ ಸುಭರ್ವಾಲ್ ಇದ್ರು. ಎಷ್ಟೇ ಅನುಭವ ಇದ್ರೂ ಕಾಲದ ಕರೆಗೆ ಓಗೊಡಲೇಬೇಕು. ಹೀಗಾಗಿನೇ ಕ್ಲೇವ್ ಕುಂದರ್ ಬದುಕು ದುರಂತ ಅಂತ್ಯವಾಗಿದೆ. ಗಂಡನಿಗಾಗಿ ಹೊರಟವಳು ಯಮಪುರಿಕೆ. ಈ ಕಣ್ಣೀರೇ ಕೊನೆ, ಈ ಭೇಟಿಯೇ ಕೊನೆ. ಮಗಳೇ ಹೋಗಿ ಬಾ ಅಂತ ಹೇಳಿದ್ದು ಕೊನೆನೇ. ಅಮ್ಮ ಹೋಗ್ಬರ್ತೀನಿ ಅಮ್ಮ ಅಂತ 2 ದಿನದ ಹಿಂದೆ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ ಈಕೆಯ ಹೆಸರು ಖುಷ್ಬು ಅಂತ. ರಾಜಸ್ಥಾನದವರು. ಜನವರಿಯಲ್ಲಿ ಮದುವೆಯಾಗಿತ್ತು. ಗಂಡ ಲಂಡನ್ನಲ್ಲಿ ಕೆಲಸ ಮಾಡ್ತಿದ್ರಿಂದ 2 ವಾರಕ್ಕೆ ವಾಪಸ್ ಹೋಗಿದ್ರು. ಗಂಡನ ಜೊತೆ ಲಂಡನ್ನಲ್ಲಿ ಸಂಸಾರ ಶುರು ಮಾಡಬೇಕು ಅನ್ನೋ ಕನಸನ್ನ ಕಟ್ಕೊಂಡು ಏರ್ಪೋರ್ಟ್ಗೆ ಬಂದ್ಲು. ಅಲ್ಲೂ ಮಗಳನ್ನ ತಪ್ಕೊಂಡು ಹೆತ್ತವರು ಬಿಕ್ಕಿ ಬಿಕ್ಕಿ ಅತ್ತಿ ಬೀಳ್ಕೊಡುಗೆ ಕೊಟ್ಟಿದ್ರು. ಅಪ್ಪನಂತೂ ಮಗಳನ್ನ ಎದೆಗೆ ಅಪ್ಪಿಕೊಂಡು ಕಣ್ಣೀರು ಸುರಿಸ್ತಾನೆ ವಿಮಾನ ಹತ್ತು ಕೊನೆ ಕ್ಷಣದವರೆಗೂ ಕಾಯ್ತಾ ಇದ್ರು. ಆದ್ರೆ ಇದೇ ಕೊನೆ ಭೇಟಿ ಅಂತ ಆ ಭಗವಂತ ಮುನ್ಸೂಚನೆ ಕೊಟ್ಟಿದ್ನೋ ಏನೋ. ಫ್ಲೈಟ್ ಹತ್ತಿದ 1 ನಿಮಿಷಕ್ಕೆ ಸುಟ್ಟು ಬೂದಿಯಾಗಿದ್ದಾಳೆ. ಗಂಡನನ್ನ ನೋಡೋಕೆ ಹೊರಟವಳು ಸಾವಿನ ಮನೆ ಸೇರ್ಬಿಟ್ಲು. ಕನಸಿನ ಮನೆಗೆ ಕಾಲಿಡುವ ಮೊದಲೇ ಸಾವು. ಈ ಹೆಣ್ಮಗಳ ಹೆಸರು ರಂಜಿತಾ ಗೋಪಕುಮಾರನಂತ. ಕೇರಳದ ಪತನಂತಿಟ್ಟ ಜಿಲ್ಲೆಯವರು. ಗಲ್ಫ್ ದೇಶಗಳಲ್ಲಿ ಹಲವು ವರ್ಷಗಳ ಕಾಲ ನರ್ಸ್ ಆಗಿ ಕೆಲಸ ಮಾಡಿದ್ದ ರಂಜಿತಾ ಇತ್ತೀಚೆಗೆ ಲಂಡನ್ನಲ್ಲಿ ನರ್ಸ್ ಆಗಿ ಸೇವೆ ಸಲ್ಲಿಸ್ತಿದ್ರು. ಹುಟ್ಟೂರಲ್ಲಿ ಹೊಸ ಮನೆ ಕಟ್ಟಿಸ್ತಿದ್ರಿಂದ ಅದನ್ನ ನೋಡ್ಕೊಂಡು ಹೋಗುವುದಕ್ಕೆ ರಜೆ ಮೇಲೆ ಬಂದಿದ್ರು. ಈ ಮಧ್ಯೆ ರಂಜಿತಾಗೆ ಸರ್ಕಾರಿ ಕೆಲಸವು ಖಾಯಂ ಆಗಿತ್ತು. ಹೀಗಾಗಿ ಸದ್ಯದಲ್ಲೇ ಲಂಡನ್ ಇಂದ ವಾಪಸ್ ಬಂದು ಇಲ್ಲೇ ಸೆಟಲ್ ಆಗ್ಬೇಕು ಅನ್ನೋ ಕನಸನ್ನ ಕಂಡಿದ್ರು. ಓಣಂ ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿ ಹೊರಟ್ರು. ದಾರಿ ಮಧ್ಯೆ ಸ್ನೇಹಿತರನ್ನು ಭೇಟಿಯಾಗಿದ್ದ ನರ್ಸ್ ರಂಜಿತಾ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಖುಷಿ ಖುಷಿಯಾಗಿ ಹೊರಟಿದ್ರು. ಆದ್ರೆ ವಿಧಿ ಲಿಖಿತವೇ ಬೇರೆಯಾಗಿತ್ತು. ಹೊಸ ಮನೆಯಲ್ಲಿ ಹೊಸ ಬದುಕು ಶುರು ಮಾಡಬೇಕು ಅಂದ್ಕೊಂಡಿದ್ದ ರಂಜಿತಾ ವಾಪಸ್ ಬರಲ್ಲ ಅಂತ ಸುದ್ದಿ ಬಂತು. ಹಾಸಿಗೆ ಹಿಡಿದಿರುವ ಅಮ್ಮ, ವಯಸ್ಸಿಗೆ ಬಂದ 2 ಮಕ್ಕಳು. ಗಂಡನ ಆಶ್ರಯವಿಲ್ಲದ ರಂಜಿತಾ ಕುಟುಂಬ ಅಕ್ಷರಶಃ ಅನಾಥವಾಗಿದೆ. ವಿಷಯ ಗೊತ್ತಾಗ್ತಿದ್ದಂತೆ ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಬಂದು ಎಲ್ಲರಿಗೂ ಸಾಂತ್ವನ ಹೇಳಿ ನಿಮ್ ಜೊತೆ ನಾವಿದ್ದೀವಿ ಅಂತ ಹೇಳಿ ಹೋದ್ರು. ಪತ್ನಿಯ ಅಸ್ಥಿ ಬಿಡಲು ಬಂದವ ಜೀವನೇ ಬಿಟ್ಟ. ಸಾವು ಅನ್ನೋದು ಹೇಗೆಲ್ಲ ಬರುತ್ತೆ ನೋಡಿ. ಪತ್ನಿಯ ಅಸ್ಥಿ ಬಿಡೋಕೆ ಬಂದವನೇ ಅಸ್ಥಿಯಾಗಿ ಹೋಗಿದ್ದಾನೆ. ಅಮ್ರೇಲಿ ಜಿಲ್ಲೆಯ ಅರ್ಜುನ್ ದಂಪತಿ ಲಂಡನ್ನಲ್ಲಿ ವಾಸವಾಗಿದ್ರು. 8 ಮತ್ತು 4 ವರ್ಷ ವಯಸ್ಸಿನ 2 ಹೆಣ್ಣು ಮಕ್ಕಳ ಜೊತೆ ನೆಮ್ಮದಿಯಾಗಿದ್ರು. ಆದ್ರೆ ಕ್ರೂರ ವಿಧಿ 7 ದಿನಗಳ ಹಿಂದೆಯಷ್ಟೇ
ಪತ್ನಿಯನ್ನ ಬಲಿ ಪಡೆದಿತ್ತು. ಸಾಯೋ ಮುನ್ನ ನನ್ನ ಅಸ್ಥಿಯನ್ನ ಹುಟ್ಟೂರಲ್ಲೇ ನದಿಗೆ ಬಿಡಿ ಅಂದಿದ್ಲಂತೆ. ಪತ್ನಿಯ ಕೊನೆ ಆಸೆ ಈಡೇರಿಸೋಕೆ ಅಸ್ಥಿಯನ್ನ ತಂದು ನದಿಗೆ ಬಿಟ್ಟು ವಾಪಸ್ ವಿಮಾನ ಹತ್ತಿದ ಅರ್ಜುನ್ ಕೂಡ ಸಾವಿನ ಮನೆ ಸೇರಿದ್ದಾರೆ. ಅಜ್ಜಿಗಾಗಿ ಬಂದ ಮೊಮ್ಮಕ್ಕಳ ಸಾವು. ಈ ಫೋಟೋ ಹಿಂದೆ ಒಂದು ಹೃದಯ ಸ್ಪರ್ಶಿ ಕಥೆ ಇದೆ. ಈ ಫೋಟೋದಲ್ಲಿ ಇರುವಂತಹ ಅಜ್ಜಿಯ ಮಕ್ಕಳು ಇವರನ್ನ ಬಿಟ್ಟು ವಿದೇಶದಲ್ಲಿ ಸೆಟಲ್ ಆಗಿದ್ದಾರೆ. ಪ್ರತಿ ತಿಂಗಳು ಹಣ ಕಳಿಸ್ತಾ ಇದ್ರು, ಆದ್ರೆ ಪ್ರೀತಿ ಮಾತ್ರ ಸಿಗ್ತಿರ್ಲಿಲ್ಲ. 3 ದಿನದ ಹಿಂದೆ ಅಜ್ಜಿಯ ಬರ್ತ್ಡೇ ಇತ್ತು. ಅದಕ್ಕೆ ಇಬ್ಬರು ಮೊಮ್ಮಕ್ಕಳು ಅಜ್ಜಿಯ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಲಂಡನ್ನಿಂದ ಬಂದಿದ್ರು. ಅಜ್ಜಿ ಪಕ್ಕ ನಿಂತು ಫೋಟೋ ತೆಗೆಸ್ಕೊಂಡು ವಾಪಸ್ ಹೋಗ್ತಿದ್ದಾಗ ಸಜೀವ ದಹನವಾಗಿ ಹೋದ್ರು. ಅಪ್ಪ ಅಮ್ಮ ಬೇಡ ಅಂದ್ರು. ಅಜ್ಜಿಗೋಸ್ಕರ ಬಂದ ಇಬ್ಬರನ್ನು ಯಮರಾಜ ಕರ್ಕೊಂಡ್ಬಿಟ್ಟ. ಈ ಹೆಣ್ಮಗಳನ್ನ ನೋಡ್ತಾ ಇದ್ರೆ ಯಾವ ಸಿನಿಮಾ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅನ್ಸತ್ತೆ. ಅದೆಂತಹ ಅಂದ, ಅದೆಂತಹ ಚೆಂದ. ಗಗನಸಖಿ ಅನ್ನೋ ಪದಕ್ಕೆ ಹೇಳಿ ಮಾಡಿಸಿದಂತಿದ್ಲು. ಮಣಿಪುರದ ನಗಂತೋಯಿ ಶರ್ಮಾ ಈಕೆ. ಇಬ್ಬರು ಸಹೋದರಿಯರು. ಅಪ್ಪ ಅಮ್ಮ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಎಲ್ಲರೂ ಇರುವ ಬಡತನದ ಕುಟುಂಬದಲ್ಲೂ ಓದಿ ಗಗನಸಖಿಯಾಗಿ ಕೆಲಸ ಪಡೆದ ಏಕೈಕ ಮಗಳು. ವಿಮಾನದಲ್ಲಿ ವಿಡಿಯೋ ಮಾಡಿಕೊಂಡು ಸ್ವರ್ಗವೇ ಕೈಗೆಟಕಿದಂತೆ ಸಂಭ್ರಮ ಪಟ್ಟಿದ್ಲು. ವಿಮಾನ ಹತ್ತುವುದಕ್ಕೂ ಮೊದಲು ಸಹೋದರಿಗೆ ಮೆಸೇಜ್ ಮಾಡಿದ ನಗಂತೋಯಿ, ಇಂದು ಲಂಡನ್ಗೆ ಹೋಗ್ತಿದ್ದೀನಿ, ಜೂನ್ 15ರಂದು ವಾಪಸ್ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ಲು. ಆದ್ರೆ ವಿಮಾನ ಹಾರಿದ ಕೆಲವೇ ಕ್ಷಣಗಳಲ್ಲಿ ಸುಟ್ಟು ಬೂದಿಯಾಗಿದ್ದಾಳೆ. ಮಗಳು ಸಾವನ್ನಪ್ಪಿದ್ದಾಳೆ ಅನ್ನೋ ಸುದ್ದಿ ಗೊತ್ತಾಗ್ತಿದ್ದಂತೆ ತಾಯಿ ಫೋಟೋ ನೋಡುತ್ತಲೇ ಗೋಳಾಡಿದ್ದಾಳೆ. तो जो भी हो सरकार के तरफ से या मीडिया के तरफ से भी हो, घर में कोई आकर पूछा नहीं, कोई आकर कोई जानकारी लिया नहीं, उस भी तरीका उसका नहीं है और एक शब्द भी हमारे घर पे सुनाई नहीं। मेरे तो सिर्फ 3 बेटियां हैं, पहली काम मिला है बोले मेरी बेटी, इसके बाद क्या बोलूं, कुछ बोलने की कोई ಈಕೆ 10 ಕನಸು ಕಟ್ಕೊಂಡಿದ್ದ ಹೆಣ್ಮಗಳು. ಇವಳನ್ನ ಪ್ಯಾಸೆಂಜರ್ ಫ್ರೆಂಡ್ಲಿ ಅಂತಾನೆ ಕರೀತಿದ್ರು. ಯಾಕಂದ್ರೆ ಫ್ಲೈಟ್ ಅಟೆಂಡೆಂಟ್ ಆಗಿದ್ದ ರೋಶ್ನಿ ರಾಜೇಂದ್ರ ಸೋಂಘರೆ ಪ್ರಯಾಣಿಕರ ಜೊತೆ ಅಷ್ಟೊಂದು ಆತ್ಮೀಯರಾಗ್ತಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ರೋಶ್ನಿ ಕನಸಿನ ಕೆಲಸದಲ್ಲಿ ಕೊನೆಯುಸಿರೆಳೆದಿದ್ದಾಳೆ. ಇನ್ನು ಈಕೆ ಕೂಡ ಗಗನಸಖಿ. ಹೆಸರು ಮೈಥಿಲಿ ಪಾಟೀಲ್. ನಿನ್ನೆ ಬೆಳಗ್ಗೆ 11:30 ಹೊತ್ತಿಗೆ ಅಪ್ಪನಿಗೆ ಕರೆ ಮಾಡಿದ್ದ ಮೈಥಿಲಿ ಲಂಡನ್ಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ ಎಂದಿದ್ಲಂತೆ. ಆದ್ರೆ ಹೇಳದೆ ಕೇಳದೆ ಹೊರಟು ಹೋಗಿದ್ದಾಳೆ. ಟ್ರಾಫಿಕ್ ಅಂದ್ರೆ ಸಾಕು, ಜನರು ಹಿಡಿಶಾಪ ಹಾಕ್ತಾರೆ. ನಾವು ಅನ್ಕೊಂಡ ಸಮಯಕ್ಕೆ ಹೋಗೋದಕ್ಕಾಗಲ್ಲ ಅಂತ ನಿತ್ಯ ಗೊಣಗಾಡ್ತಾರೆ. ಆದ್ರೆ ಇದೇ ಟ್ರಾಫಿಕ್ ಜಾಮ್ ಈಕೆಯ ಪ್ರಾಣ ಉಳಿಸಿದೆ. ಭೂಮಿ ಚೌಹಾಣ್ ಗಂಡನನ್ನ ನೋಡೋದಕ್ಕೆ ಅಂತ ಲಂಡನ್ಗೆ ಹೊರಟಿದ್ರು. ಆದ್ರೆ ಟ್ರಾಫಿಕ್ ಜಾಮ್ನಿಂದಾಗಿ ತಡವಾಗಿ ವಿಮಾನ ನಿಲ್ದಾಣಕ್ಕೆ ಬರ್ತಿದ್ದಂತೆ ಫ್ಲೈಟ್ ಟೇಕ್ ಆಫ್ ಆಗಿತ್ತು. ಈಗ ದೇವರೇ ನನ್ನನ್ನ ಬದುಕಿಸಿದ್ದೀಯಾ ಅಂತ ಭೂಮಿ ಚೌಹಾಣ್ ನಿನ್ನೆಯಿಂದ ಗಂಟೆಗೊಂದ್ಸಲ ದೇವರಿಗೆ ಪೂಜೆ ಮಾಡ್ತಿದ್ದಾಳೆ. ಈ ಬಾಲಕನ ಹೆಸರು ಆಕಾಶ್. ವಿಮಾನ ಅಪ್ಪಳಿಸಿದ ಬಿಜೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಬಳಿ ಪುಟ್ಟ ಅಂಗಡಿ ನಡೆಸ್ತಿದ್ದ. ಅಮ್ಮನಿಗೆ ಊಟ ಕೊಡೋಕೆ ಅಂತ ಬಂದಿದ್ದ. ಆದ್ರೆ ಊಟ ಕೊಟ್ಟು ಹೊರಟವನು ವಿಮಾನ ಬಿದ್ದ ರಭಸಕ್ಕೆ ಸ್ಫೋಟದ ತೀವ್ರತೆಗೆ ರಸ್ತೆಯಲ್ಲೇ ಕರಕಲಾಗಿ ಹೋದ. ಕಣ್ಣೀರು ಹಾಕ್ತಿರೋ ಈತನ ಹೆಸರು ಟಾಕೋ ರವಿ. ವಿಮಾನ ಬಿದ್ದ ಬಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ನಲ್ಲಿ ಅಡುಗೆ ಮಾಡ್ತಿದ್ರು. ಅಮ್ಮನ ಜೊತೆ 2 ವರ್ಷದ ಮಗಳನ್ನ 6ನೇ ಫ್ಲೋರ್ ಕ್ಯಾಂಟೀನಲ್ಲಿ ಬಿಟ್ಟು ಹೊರಗೆ ಹೋಗಿದ್ರು. ಬರುವಷ್ಟರಲ್ಲಿ ಇಬ್ಬರು ಸುಟ್ಟು ಕರಕಲಾಗಿದ್ದು ಶವಾನು ಕೂಡ ಸಿಕ್ಕಿಲ್ಲ. ಹೇಳ್ತಾ ಹೋದ್ರೆ ಮೃತಪಟ್ಟ 265 ಜನರ ಕುಟುಂಬದ್ದು ಒಂದೊಂದು ಕಣ್ಣೀರ ಕತೆ. ಏನೇ ಹೇಳಿ,
ಹುಟ್ಟು ಅನ್ನೋದು ರಟ್ಟು, ಅದೇ ಸಾವು ಅನ್ನೋದು ಗುಟ್ಟು. ಹುಟ್ಟನ್ನ ಯಾರು ಬೇಕಾದರೂ ತಿಳಿಬಹುದು, ಆದ್ರೆ ಸಾವನ್ನ ಭಗವಂತನೊಬ್ಬನೇ ಬಲ್ಲ ಅನ್ನೋದಕ್ಕೆ ಏರ್ ಇಂಡಿಯಾ ವಿಮಾನದಲ್ಲಿ ಮಡಿದವರ ಈ ದುರಂತ ಅಂತ್ಯವೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈ ವಿಮಾನ ದುರಂತದಲ್ಲಿ ಇಲ್ಲಿವರೆಗೂ 270 ಜನ ಸಾವಿಗೀಡಾಗಿದ್ದಾರೆ. ಶವಗಳ ಗುರುತು ಪತ್ತೆ ಹಚ್ಚುವಂತಹ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ. ಇದರ ನಡುವೆ ಈ ದುರಂತಕ್ಕೆ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ 8 ತನಿಖಾ ಸಂಸ್ಥೆಗಳು ತನಿಖೆಯನ್ನು ಶುರು ಮಾಡಿವೆ. ವಿಮಾನದಲ್ಲಿದ್ದಂತಹ ಬ್ಲ್ಯಾಕ್ ಬಾಕ್ಸ್ ಜೊತೆಗೆ DVR ಕೂಡ ಸಿಕ್ಕಿದ್ದು ಅವುಗಳನ್ನು FSLಗೆ ರವಾನಿಸಲಾಗಿದೆ. ವಿಮಾನ ದುರಂತದಲ್ಲಿ ಸತ್ತಿದ್ದು 241 ಅಲ್ಲ, 270. ಅಹಮದಾಬಾದ್ ಏರ್ ಇಂಡಿಯಾ ಬೋಯಿಂಗ್ ವಿಮಾನ ಸ್ಫೋಟದಿಂದ ಸತ್ತವರ ಸಂಖ್ಯೆ ಏರಿಕೆಯಾಗಿದೆ. ವಿಮಾನದಲ್ಲಿದ್ದ 242 ಜನರ ಪೈಕಿ 241 ಜನ ಸುಟ್ಟು ಕರಕಲಾಗಿ ಶವವಾಗಿ ಹೋಗಿದ್ರೆ, ವಿಮಾನ ಬಿದ್ದ ರಭಸಕ್ಕೆ, ಸ್ಫೋಟದ ತೀವ್ರತೆಗೆ ಬಿಜೆ ಹಾಸ್ಟೆಲ್ನಲ್ಲಿದ್ದ ಮೆಡಿಕಲ್ ವಿದ್ಯಾರ್ಥಿಗಳು, ಹಾಸ್ಟೆಲ್ನ ಅಡುಗೆ ಸಿಬ್ಬಂದಿ ಹಾಗೆ ಹಾಸ್ಟೆಲ್ ಹತ್ತಿರದ ರಸ್ತೆಯಲ್ಲಿ ಓಡಾಡುತ್ತಿದ್ದ ಸಾರ್ವಜನಿಕರು ಸೇರಿ 29 ಜನರ ಸಾವಾಗಿದ್ದು, ಒಟ್ಟು 270 ಜನ ಘನಘೋರ ದುರ್ಮರಣಕ್ಕೀಡಾಗಿದ್ದಾರೆ. ಇಲ್ಲಿವರೆಗೂ ಅಹಮದಾಬಾದ್ ವಿಮಾನ ದುರಂತದ ಜಾಗದಿಂದ ಒಟ್ಟು 265 ಶವಗಳಲ್ಲಿ 230 ಶವಗಳು ಸಿಕ್ಕಿವೆ. ಇದರಲ್ಲಿ DNA ಟೆಸ್ಟ್ ಮೂಲಕ 40 ಜನರ ಶವವನ್ನ ಪತ್ತೆ ಮಾಡಲಾಗಿದ್ದು, ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. 35ಕ್ಕೂ ಹೆಚ್ಚು ಜನರ ಶವಗಳ ಅಸ್ಥಿನೂ ಸಿಕ್ಕಿಲ್ಲ. ಯಾಕೆಂದ್ರೆ 35 ಜನರಲ್ಲಿ 14 ಪುಟ್ಟ ಮಕ್ಕಳೂ ಸೇರಿ 35 ಜನ ಬೆಂಕಿಯ ತೀವ್ರತೆಗೆ ಸುಟ್ಟು ಬೂದಿಯಾಗಿ ಹೋಗಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಈಗಲೂ ಆಸ್ಪತ್ರೆ ಮುಂದೆ, ಶವಾಗಾರದ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಶವಗಳು ಸಿಗುತ್ತೆ ಅಂತ ಸಿವಿಲ್ ಹಾಸ್ಪಿಟಲ್ ಎದುರು ಕಾಯ್ತಿದ್ದಾರೆ. DNA ವರದಿ ಬರ್ತಿದ್ದಂತೆ ಒಬ್ಬೊಬ್ಬರ ಶವಗಳನ್ನು ಹಸ್ತಾಂತರ ಮಾಡುವ ಪ್ರಕ್ರಿಯೆಯೂ ನಡೆಯುತ್ತಿದೆ. ಬ್ಲ್ಯಾಕ್ ಬಾಕ್ಸ್ ಸಿಕ್ತು, FDR DVR ಕೂಡ ಸಿಕ್ಕಾಯ್ತು. ಏರ್ಪೋರ್ಟ್ನಿಂದ ಟೇಕ್ ಆಫ್ ಆದ ವಿಮಾನ ಬರೀ 30 ಸೆಕೆಂಡ್ನಲ್ಲೇ ಕಟ್ಟಡಗಳಿಗೆ ಅಪ್ಪಳಿಸಿ ಸ್ಫೋಟವಾಗಿ 270 ಜನರನ್ನ ಬಲಿ ಪಡೆದಿದೆ. ಈಗ ದುರಂತಕ್ಕೆ ಕಾರಣ ಏನಂತ ಹುಡುಕೋದಕ್ಕೆ ಮುಖ್ಯವಾಗಿ ಬೇಕಾಗಿದ್ದಿದ್ದು 3 ಸಾಕ್ಷಿಗಳು. ಆ 3 ವಸ್ತುಗಳು ಪತ್ತೆಯಾಗಿವೆ. 1 ವಿಮಾನದಲ್ಲಿದ್ದ ಬ್ಲ್ಯಾಕ್ ಬಾಕ್ಸ್, 2 ಕಾಕ್ಪಿಟ್ನಲ್ಲಿದ್ದ FDR ಅಂದ್ರೆ ಫ್ಲೈಟ್ ಡೇಟಾ ರೆಕಾರ್ಡರ್, 3ನೇಯದ್ದು DVR ಅಂದ್ರೆ ಡಿಜಿಟಲ್ ವಿಡಿಯೋ ರೆಕಾರ್ಡರ್. ये क्या है हाथ में? ये DVR है, DVR अंदर का मैक्स का नहीं, वो देखना पड़ेगा कि कौन सा है. मलबे में से निकला है. ये DVR है, मलबे में से निकला है. नहीं, वो मलबे में से निकला है. नहीं, FSL की आएगी. ಇದೇ ನೋಡಿ ಆ ಬ್ಲ್ಯಾಕ್ ಬಾಕ್ಸ್. ಏರ್ ಇಂಡಿಯಾ ವಿಮಾನ ಇಂಜಿನ್ ಆನ್ ಆದಾಗಿನಿಂದ ATC ಜೊತೆ ಏನೆಲ್ಲ ಮಾತಾಡಿದ್ರು, ಪೈಲಟ್ಗಳ ಮಧ್ಯೆ ಏನೆಲ್ಲ ಸಂಭಾಷಣೆ ನಡೆಯಿತು, ಕೊನೆ ಕ್ಷಣದಲ್ಲಿ ಏನೇನು ಮಾತಾಡಿದ್ರು ಅನ್ನೋದೆಲ್ಲ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ಗುಜರಾತ್ ಪೊಲೀಸರ ಕೈಯಲ್ಲಿರೋ ಇದು DVR. ಪೈಲಟ್ಗಳು ಕೂರುವ ಕ್ಯಾಬಿನ್ ಒಳಗಿದ್ದ CCTV ದೃಶ್ಯಗಳು, ಆಡಿಯೋ ಕೂಡ ಇದರಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ಪೊಲೀಸ್ ಜೀಪ್ನಲ್ಲಿ ಕವರ್ಗಳು, ಚೀಲಗಳಲ್ಲಿ ತುಂಬಿಟ್ಟಿರುವ ವಿಮಾನದ ಅಳಿದುಳಿದ ಅವಶೇಷಗಳ ಜೊತೆ ಫ್ಲೈಟ್ ಡೇಟಾ ರೆಕಾರ್ಡರ್ ಇದೆ. ವಿಮಾನ ಸ್ಫೋಟದ ರಭಸಕ್ಕೆ ಈ 3 ಪ್ರಮುಖ ಸಾಕ್ಷಿಗಳಿಗೂ ಡ್ಯಾಮೇಜ್ ಆಗಿದೆ. ಹೀಗಾಗಿ ಎಲ್ಲವನ್ನೂ FSLಗೆ ರವಾನಿಸಿದ್ದು, ತಂತ್ರಾಂಶಗಳನ್ನು ರಿಕವರಿ ಮಾಡುವ ಕೆಲಸ ಶುರುವಾಗಿದೆ. ಇಲ್ಲಿವರೆಗೂ ವಿಮಾನ ದುರಂತಕ್ಕೆ ನಿಖರ ಕಾರಣ ಏನಂತ ಗೊತ್ತಾಗಿಲ್ಲ. ಹೀಗಾಗಿನೇ 8 ತನಿಖಾ ತಂಡಗಳು ದುರಂತದ ಬಗ್ಗೆ ಸಮಗ್ರ ತನಿಖೆ ಶುರು ಮಾಡಿವೆ. ತನಿಖಾ ತಂಡ 1 ರಾಷ್ಟ್ರೀಯ ಭದ್ರತಾ ಕಮಾಂಡೋ ಟೀಮ್, ತನಿಖಾ ತಂಡ 2 ರಾಷ್ಟ್ರೀಯ FSL ತನಿಖಾ ತಂಡ, ತನಿಖಾ ತಂಡ 3 ಏರ್ ಇಂಡಿಯಾ ಮತ್ತು ಬೋಯಿಂಗ್ ಸಂಸ್ಥೆ ಟೀಮ್, ತನಿಖಾ ತಂಡ 4 ಗುಜರಾತ್ ATS ಪೊಲೀಸ್ ತಂಡ, ತನಿಖಾ ತಂಡ 5 ವಿಮಾನ ಅಪಘಾತ ತನಿಖಾ ಬ್ಯೂರೋ ಅಂದ್ರೆ AAIB, ತನಿಖಾ ತಂಡ 6 ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ಅಂದ್ರೆ ICAO, ತನಿಖಾ ತಂಡ 7 ಏರ್ ಟ್ರಾಫಿಕ್ ಕಂಟ್ರೋಲ್ ಟೀಮ್ ಅಂದ್ರೆ ATC, ತನಿಖಾ ತಂಡ 8 ಹಾಲಿ ಹಾಗೂ ಮಾಜಿ ವಿಮಾನಯಾನ ತಜ್ಞರ ತಂಡ. ರಾಷ್ಟ್ರೀಯ FSL ಯೂನಿವರ್ಸಿಟಿಯ ಹಿರಿಯ ಪ್ರೊಫೆಸರ್ ರವಿಕುಮಾರ್ ಸೋನಿ ನೇತೃತ್ವದಲ್ಲಿ FSL ತನಿಖೆ ನಡೆಸುತ್ತಿದೆ. NSG ಕಮಾಂಡೋಗಳು ಈಗಾಗಲೇ ವಿಮಾನದ ಇಂಚಿಂಚು ಅವಶೇಷಗಳನ್ನು ಹುಡುಕಿ ತೆಗೆಯುತ್ತಿದ್ದಾರೆ. ಹಾಲಿ ಮಾಜಿ ವಿಮಾನಯಾನ ತಜ್ಞರ ತಂಡ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳು, ಬದುಕುಳಿದವರ ಸಾಕ್ಷ್ಯಗಳು, ಇಂಜಿನಿಯರ್ಗಳು, ವಿಮಾನಯಾನ ಸಂಸ್ಥೆಯ CEO, ATC ಸಿಬ್ಬಂದಿ ಮತ್ತು ಅಪಘಾತಕ್ಕೆ ಸಂಬಂಧಿಸಿದ ಮಾಹಿತಿಯುಳ್ಳ ಎಲ್ಲರಿಂದ ವಿಚಾರಣೆ ನಡೆಸಿ ಮಾಹಿತಿ ಸಂಗ್ರಹಿಸುತ್ತಿದೆ. ಇಲ್ಲಿವರೆಗೂ ನಡೆಸಿರುವ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರೋದು ಏನಂದ್ರೆ, ಹಕ್ಕಿಗಳು ವಿಮಾನಕ್ಕೆ ಡಿಕ್ಕಿ ಹೊಡೆದು ಈ ದುರಂತ ಆಗಿಲ್ಲ ಅನ್ನೋದು ಗೊತ್ತಾಗಿದೆ. ಹಾಗೆ ಪೈಲಟ್ಗಳ ನಿರ್ಲಕ್ಷ್ಯದಿಂದ ದುರಂತ ಆಗಿದೆ ಅನ್ನೋದು ಪ್ರಥಮ ತನಿಖೆಯಲ್ಲಿ ಸಾಬೀತಾಗಿಲ್ಲ. ಈಗಿರೋ ಅನುಮಾನಗಳೆಂದ್ರೆ, ಇಂಜಿನ್ಗಳಿಗೆ ಪೆಟ್ರೋಲ್ ಪೂರೈಕೆಯಲ್ಲಿ ವ್ಯತ್ಯಯ ಆಯ್ತಾ,
ಟೇಕ್ ಆಫ್ ಗೇರ್ಗಳು ಜಾಮ್ ಆಗಿ ಅಪಘಾತ ಆಯ್ತಾ? ಶಾರ್ಟ್ ಸರ್ಕ್ಯೂಟ್ನಿಂದ ತಾಂತ್ರಿಕ ಸಮಸ್ಯೆಗಳಾಗಿತ್ತ? ಟೇಕ್ ಆಫ್ಗೂ ಮುನ್ನ ತಂತ್ರಜ್ಞರ ಟೀಮ್ ಪರಿಶೀಲನೆ ಮಾಡಿರಲಿಲ್ವಾ? ಘನಘೋರ ದುರಂತ ಆಕಸ್ಮಿಕವೋ, ತಾಂತ್ರಿಕ ದೋಷವೋ, ದುಷ್ಟರ ಕೈವಾಡವೋ ಅನ್ನೋ ಆಯಾಮಗಳಲ್ಲೂ ತನಿಖೆ ನಡೆಯುತ್ತಿದೆ. ಏನೇ ಆಗಲಿ, ದೇಶ ಕಂಡ ಅತಿ ದೊಡ್ಡ ವಿಮಾನ ದುರಂತ ಅಹಮದಾಬಾದ್ನಲ್ಲಿ ನಡೆದು ಹೋಗಿದೆ. ಒಂದು ಕಡೆ ತನಿಖೆ ನಡೆಯುತ್ತಿದೆ, ಇನ್ನೊಂದು ಕಡೆ ಶವಗಳ ಗುರುತು ಪತ್ತೆಗೆ DNA ಟೆಸ್ಟ್ ನಡೆಯುತ್ತಿದೆ. ಗುರುತೇ ಸಿಗದ ಶವಗಳಿಗಾಗಿ ಅರೆಬರೆ ಬೆಂದ ಮೃತದೇಹಗಳಿಗೆ ಅಂತ್ಯಕ್ರಿಯೆ ಆಗುವ ಕೆಲಸಗಳೂ ಶುರುವಾಗಿದ್ದು, ನಾಳೆಯೊಳಗೆ ಉಳಿದಿರುವ ಎಲ್ಲರ ಶವಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಆಗುವ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದು ವಿಮಾನ ಪತನಗೊಂಡಂತಹ ಜಾಗಕ್ಕೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿ ನೀಡಿದ್ರು. ಘಟನೆ ಹೀಗಾಯಿತು, ಏನೆಲ್ಲ ಹಾನಿ ಆಗಿದೆ ಅನ್ನೋದರ ಬಗ್ಗೆ ಖುದ್ದು ಅವರೇ ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಆಸ್ಪತ್ರೆಗೂ ಭೇಟಿ ಕೊಟ್ಟು ಅಲ್ಲಿ ಗಾಯಾಳುಗಳನ್ನು ಮಾತಾಡಿಸಿದ್ರು. ವಿಶೇಷವಾಗಿ ಬದುಕುಳಿದಂತಹ, ಅಂದರೆ ವಿಮಾನದಲ್ಲಿದ್ದು ಬದುಕುಳಿದಂತಹ ಏಕೈಕ ವ್ಯಕ್ತಿ ಗಾಯಾಳು ಆಗಿರುವಂತಹ ವಿಶ್ವಾಸ್ ಕುಮಾರ್ ರಮೇಶ್ ಅವರನ್ನು ಕೂಡ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಗುಜರಾತ್ನಲ್ಲಿ ದೇಶದ ಅತಿ ದೊಡ್ಡ ವಿಮಾನ ದುರಂತ ನಡೆದಿದೆ. 270 ಜನರ ಸಾವಾಗಿದ್ದು ವಿಶ್ವ ನಾಯಕನನ್ನ ಭಾವುಕರನ್ನಾಗಿಸಿದೆ. ಅದಕ್ಕೆ ಇವತ್ತು ಪ್ರಧಾನಿ ಮೋದಿ ಬೆಳಗ್ಗೆಯೇ ಅಹಮದಾಬಾದ್ಗೆ ಬಂದ್ರು. ಅಹಮದಾಬಾದ್ಗೆ ಬರ್ತಿದ್ದಂತೆ ಮೊದಲು ಗಾಯಾಳುಗಳಿದ್ದ ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಟ್ರು. ಎಲ್ಲ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. ಅದರಲ್ಲೂ ವಿಮಾನ ದುರಂತದಲ್ಲಿ ಯಮನನ್ನೇ ಹೆದರಿಸಿ ಸಾವನ್ನೇ ಗೆದ್ದು ಮೃತ್ಯುಂಜಯನಾಗಿರುವ ವಿಶ್ವಾಸ್ ಕುಮಾರ್ ರಮೇಶ್ ಅವರನ್ನ ಮಾತಾಡಿಸಿ ದುರಂತದ ಆ ಕ್ಷಣದಲ್ಲಿ ಏನಾಯ್ತು ಅಂತ ವಿವರಣೆ ಪಡ್ಕೊಂಡ್ರು. टेक ऑफ के बाद 1 मिनट के अंदर ही जब टेक ऑफ हुआ ना तो सडनली 5-10 सेकंड कैसे लगा जैसे स्टक हो गया वो. बाद में से मेरे को लगा कि कुछ हुआ. बाद में प्लेन में लाइट ऑन हो गई, ग्रीन और वाइट. बाद में वो पता नहीं वो प्लेन टेक ऑफ ज्यादा करने के लिए वो रेस तो बोलते हैं क्या, रेस दिया होगा ऐसा कुछ, और सीधा स्पीड में ही घुस गया जहाँ वो क्या था वो हॉस्टल था, एक हॉस्पिटल का. हाँ, हॉस्टल में. ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನ ಭೇಟಿ ಮಾಡಿದ ಮೇಲೆ ವೈದ್ಯರನ್ನು ಕರೆಸಿ ಪ್ರಧಾನಿ ಮಾತಾಡಿದ್ರು. ಗಾಯಾಳುಗಳ ಆರೋಗ್ಯದ ಬಗ್ಗೆ ಮಾಹಿತಿ ಪಡ್ಕೊಂಡ ಮೋದಿ ಯಾರೊಬ್ಬರ ಜೀವಕ್ಕೂ ಹಾನಿಯಾಗಬಾರದು ಅಂದ್ರು. ಜೊತೆಗೆ ಆಸ್ಪತ್ರೆಯಲ್ಲಿ ಸವಲತ್ತುಗಳ ಕೊರತೆ ಇದ್ರೆ ಹೇಳಿ ತಕ್ಷಣ ವ್ಯವಸ್ಥೆ ಮಾಡುವುದಾಗಿ ಹೇಳಿದ್ರು. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ ಮೇಲೆ ಪ್ರಧಾನಿ ಮೋದಿ ಸೀದಾ ಬಿಜೆ ಮೆಡಿಕಲ್ ಕಾಲೇಜ್ ಧ್ವಂಸವಾದ ಕಟ್ಟಡಗಳನ್ನ ನೋಡಿದ್ರು. ಅಧಿಕಾರಿಗಳಿಂದ ಸಚಿವರುಗಳಿಂದ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಂಡ್ರು. ಕಟ್ಟಡಗಳ ಅವಶೇಷಗಳನ್ನ ನೋಡಿ ಮೂಕರಾದ್ರು. ಹೊತ್ತಿ ಉರಿದ 6 ಕಟ್ಟಡಗಳನ್ನು ಪರಿಶೀಲಿಸಿ ಘೋರ ಘಟನೆಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ರು. ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಕೊನೆಗೆ ಮೋದಿ ಸಭೆ ನಡೆಸಿದ್ರು. ಅಧಿಕಾರಿಗಳು, ಸಿಎಂ, ಸಚಿವರು ಎಲ್ಲರಿಂದಲೂ ಘಟನೆ ಬಗ್ಗೆ ವಿವರವಾದ ಮಾಹಿತಿ ಪಡ್ಕೊಂಡ್ರು. ಸಂತ್ರಸ್ತರಿಗೆ ಮಾಡಿರುವ ವ್ಯವಸ್ಥೆಗಳ ಬಗ್ಗೆ, ಊಟ, ವಸತಿ, ಮೆಡಿಕಲ್ ಕಾಲೇಜ್ ದುರಂತಕ್ಕೆ ಪರಿಹಾರ ನೀಡುವ ಬಗ್ಗೆಯೂ ಮೋದಿ ಚರ್ಚೆ ನಡೆಸಿದ್ರು. ಇದೇ ಏರ್ಪೋರ್ಟ್ನಲ್ಲಿ ಏರ್ ಇಂಡಿಯಾ ಸಂಸ್ಥೆಯ ಮುಖ್ಯಸ್ಥ ಕ್ಯಾಂಬೆಲ್ ವಿಲ್ಸನ್ ಅವರ ಜೊತೆಗೂ ಮೋದಿ 20 ನಿಮಿಷ ಮಾತುಕತೆ ನಡೆಸಿದ್ರು. ಮೋದಿ ಕೊನೆಯದಾಗಿ ಆಪ್ತ ಗೆಳೆಯ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ರು. ಆಮೇಲೆ ಎಕ್ಸ್ ಖಾತೆಯಲ್ಲಿ ಭಾವುಕ ಪೋಸ್ಟ್ ಹಾಕಿದ್ರು ಮೋದಿ. ವಿಜಯ್ ಭಾಯ್ ನಮ್ಮೊಂದಿಗೆ ಇಲ್ಲ ಎಂಬುದನ್ನು ಒಪ್ಪಿಕೊಳ್ಳಲು ನಾನು ಸಿದ್ಧನಿಲ್ಲ. ನಾವು ಅನೇಕ ಸವಾಲಿನ ಸಮಯಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ದೇವೆ. ಸರಳ ಮತ್ತು ಸೌಮ್ಯ ಸ್ವಭಾವದ ವಿಜಯ್ ಭಾಯ್ ತುಂಬಾ ಶ್ರಮಶೀಲರಾಗಿದ್ರು. ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿದ್ರು. ತಳಮಟ್ಟದ ಕಾರ್ಯಕರ್ತನಾಗಿ ದುಡಿದು ಗುಜರಾತ್ನ ಮುಖ್ಯಮಂತ್ರಿಯಾದ್ರು. ಅವರು ಎಂದಿಗೂ ಅಮರ. ಹೀಗೆ ವಿಜಯ್ ರೂಪಾನಿ ಬಗ್ಗೆ ಪೋಸ್ಟ್ ಹಾಕಿರುವ ಪ್ರಧಾನಿ ವಿಜಯ್ ರೂಪಾನಿ ಜೊತೆಗಿನ ಹಳೆ ಫೋಟೋಗಳನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡ್ರು. 270 ಜನರ ಸಾವಿಗೂ ಶ್ರದ್ಧಾಂಜಲಿ ಸಲ್ಲಿಸಿದ್ರು ಪ್ರಧಾನಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.